ಎಕ್ಸೆಲ್ ವರ್ಕ್ಶೀಟ್ ಸೆಲ್ಗಳಿಂದ ತುಂಬಿರುತ್ತೆ. ಎಕ್ಸೆಲಲ್ಲಿ ನಾವು ಯಾವುದೇ ಟಾಸ್ಕ್ ಪರ್ಫಾರ್ಮ್ ಮಾಡಬೇಕಾದ್ರೂ ಸೆಲ್ ರೆಫರೆನ್ಸ್ ಮೂಲಕನೇ ಮಾಡಬೇಕು. ಅದರಲ್ಲೂ ಫಾರ್ಮುಲಾ ಬರೆಯುವಾಗ ಫಾರ್ಮುಲಾ ಔಟ್ಪುಟ್ ಕರೆಕ್ಟಾಗಿ ಬರಬೇಕಂದ್ರೆ ಸೆಲ್ ರೆಫರೆನ್ಸ್ನ ನಾವು ಕರೆಕ್ಟಾಗಿ ಕೊಡಬೇಕು. ಕೆಲವು ಕಡೆ ರೋ ಫಿಕ್ಸ್ ಮಾಡಬೇಕಾಗುತ್ತೆ, ಕೆಲವು ಕಡೆ ಕಾಲಮ್ ಫಿಕ್ಸ್ ಮಾಡಬೇಕಾಗುತ್ತೆ. ಸೆಲ್ಗಳನ್ನ ಫಿಕ್ಸ್ ಮಾಡೋದು ಅಂದರೆ ಏನು, ಯಾಕೆ ಫಿಕ್ಸ್ ಮಾಡಬೇಕು, ಇದನ್ನು ಅರ್ಥ ಮಾಡಿಕೊಂಡು ನಾವು ಫಾರ್ಮುಲಾ ಬರೆದ್ರೆ ಫಾರ್ಮುಲಾ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ. 3 ಥರ ಸೆಲ್ ರೆಫರೆನ್ಸ್ಗಳಿವೆ: ರಿಲೇಟಿವ್ ಸೆಲ್ ರೆಫರೆನ್ಸ್, ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್, ಮಿಕ್ಸ್ ಸೆಲ್ ರೆಫರೆನ್ಸ್. ಸಿಂಪಲ್ ಎಕ್ಸಾಂಪಲ್ಗಳ ಮೂಲಕ ಸೆಲ್ ರೆಫರೆನ್ಸ್ಗಳನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಇವೆರಡು ಕಾಲಮ್ಗಳಲ್ಲಿರೋ ನಂಬರ್ಸ್ನ ಫಾರ್ಮುಲಾಯಿಂದ ಆ್ಯಡ್ ಮಾಡಬೇಕಾದ್ರೆ =A12 + B12 ಅಂತ ಸೆಲ್ ರೆಫರೆನ್ಸ್ ಕೊಡಬೇಕು. ಮ್ಯಾನ್ಯುವಲ್ ಆಗಿ ಸೆಲ್ ರೆಫರೆನ್ಸ್ ಕೊಟ್ಟರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ಆಟೋಮೆಟಿಕ್ ಆಗಿ ಸೆಲ್ ರೆಫರೆನ್ಸ್ ತಗೊಳುತ್ತೆ. ಫಾರ್ಮುಲಾನ ಡ್ರ್ಯಾಗ್ ಮಾಡಿ ಕೆಳಗಡೆ ಇರೋ ಸೆಲ್ಗೆ ಕಾಪಿ ಪೇಸ್ಟ್ ಮಾಡೋಣ. 12 ಆದಮೇಲೆ 13, 14, 15, 16 ಈ ಥರ ಕಾನ್ಸಿಕ್ಯೂಟಿವ್ ಸೆಲ್ ರೆಫರೆನ್ಸ್ನ ಎಕ್ಸೆಲ್ ಫಾರ್ಮುಲಾದಲ್ಲಿ ತಗೊಂಡಿದೆ. ಸೆಲ್ ರೆಫರೆನ್ಸಸ್ ರೋ ನಂಬರ್ಸ್ ಪ್ರಕಾರ ಮೂವ್ ಆಗಿವೆ. ಈ ಡೇಟಾ ಸೆಟ್ ಹಾರಿಜಾಂಟಲ್ ಆಗಿದೆ. ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಸೆಲ್ ರೆಫರೆನ್ಸ್ ಕೊಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಫಾರ್ಮುಲಾನ ಡ್ರ್ಯಾಗ್ ಮಾಡಿ ಲೆಫ್ಟಿಂದ ರೈಟ್ಗೆ ಡ್ರ್ಯಾಗ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಾರ್ಮುಲಾ ಕಾನ್ಸಿಕ್ಯೂಟಿವ್ ಕಾಲಮ್ ನಂಬರ್ಸ್ ಪ್ರಕಾರ ಸೆಲ್ ರೆಫರೆನ್ಸಸ್ನ ತಗೊಂಡಿದೆ. ಫಾರ್ಮುಲಾ ಪ್ರಕಾರ ಎಕ್ಸೆಲ್ ಕಾನ್ಸಿಕ್ಯೂಟಿವ್ ಸೆಲ್ ರೆಫರೆನ್ಸಸ್ನ ರಿಲೇಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡುತ್ತೆ. ಇದನ್ನು ರಿಲೇಟಿವ್ ರೆಫರೆನ್ಸ್ ಸೆಲ್ ರೆಫರೆನ್ಸ್ ಅಂತ ರೆಫರ್ ಮಾಡ್ತೀವಿ. ರಿಲೇಟಿವ್ ಸೆಲ್ ರೆಫರೆನ್ಸಸ್ ರೋ ವೈಸ್ ಮೂವ್ ಆಗುತ್ತೆ, ಕಾಲಮ್ ವೈಸ್ ಕೂಡ ಮೂವ್ ಆಗುತ್ತೆ. ಈ ಕಾಲಮಲ್ಲಿ ಇರೋ ಅಮೌಂಟ್ನ ಟ್ಯಾಕ್ಸ್ ರೇಟಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೆಲ್ ರೆಫರೆನ್ಸ್ ಕೊಡ್ತೀನಿ. ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿದೆ. ಫಾರ್ಮುಲಾನ ಡ್ರ್ಯಾಗ್ ಮಾಡಿ ಕೆಳಗಡೆ ಇರೋ ಸೆಲ್ಗಳಿಗೆ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಲ್ಲಲ್ಲಿ ಟ್ಯಾಕ್ಸ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗಿದೆ. ಬೇರೆ ಸೆಲ್ಗಳಲ್ಲಿ 0 ಡಿಸ್ಪ್ಲೇ ಆಗ್ತಾ ಇದೆ. ಎಕ್ಸೆಲ್ ಬೈ ಡಿಫಾಲ್ಟ್ ರಿಲೇಟಿವ್ ರೆಫರೆನ್ಸ್ನ ತಗೊಳುತ್ತೆ. ಫಸ್ಟ್ ಸೆಲ್ಲಲ್ಲಿ 1000 ಮಲ್ಟಿಪ್ಲೈಡ್ ಬೈ 10%, 2000 ಮಲ್ಟಿಪ್ಲೈಡ್ ಬೈ ಈ ಸೆಲ್ ರೆಫರೆನ್ಸ್ ತಗೊಂಡಿದೆ. ರಿಲೇಟಿವ್ ಸೆಲ್ ರೆಫರೆನ್ಸ್ ಪ್ರಕಾರ ಕಾನ್ಸಿಕ್ಯೂಟಿವ್ ಸೆಲ್ ರೆಫರೆನ್ಸ್ ತಗೊಂಡಿದೆ. 3000 ಇಂಟು ಈ ಸೆಲ್ ತಗೊಂಡಿದೆ. ಈ ರೀತಿ ಈ ಸೆಲ್ಲಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ ಅದು 0 ಅಂತ ಕನ್ಸಿಡರ್ ಆಗುತ್ತೆ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಆಗುತ್ತೆ. ಅದರಿಂದ 0 ಡಿಸ್ಪ್ಲೇ ಆಗ್ತಾ ಇದೆ. ಎಲ್ಲ ಅಮೌಂಟ್ಗಳಿಗೂ ಒಂದು ಫಿಕ್ಸ್ಡ್ ಟ್ಯಾಕ್ಸ್ ರೇಟ್ ಇದೆ. ಅಮೌಂಟ್ ಚೇಂಜ್ ಆದ್ರೂ ಟ್ಯಾಕ್ಸ್ ರೇಟ್ ಚೇಂಜ್ ಆಗಲ್ಲ. ಫಾರ್ಮುಲಾ ಔಟ್ಪುಟ್ ಕರೆಕ್ಟಾಗಿ ಬರಬೇಕಂದ್ರೆ ಸೆಲ್ ರೆಫರೆನ್ಸ್ನ ಫಿಕ್ಸ್ ಮಾಡಬೇಕು. ಟ್ಯಾಕ್ಸ್ ರೇಟ್ ಸೆಲ್ ರೆಫರೆನ್ಸ್ನ ಫಿಕ್ಸ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿ ಫಾರ್ಮುಲಾನ ಎಡಿಟ್ ಮಾಡೋಣ. ಕರ್ಸರ್ ಇಲ್ಲಿ ತಗೊಂಡು ಬಂದು D24 ಹತ್ರ F4 ಕೀ ಪ್ರೆಸ್ ಮಾಡಿದ್ರೆ ಫಿಕ್ಸ್ ಆಗುತ್ತೆ. $ಸೈನ್ ಬರುತ್ತೆ. ಈ ಸೆಲ್ ಫಿಕ್ಸ್ ಆಗುತ್ತೆ. ಈಗ ಫಾರ್ಮುಲಾನ ಡ್ರ್ಯಾಗ್ ಮಾಡಿ ಕೆಳಗಡೆ ಇರೋ ಸೆಲ್ಗೆ ಕಾಪಿ ಪೇಸ್ಟ್ ಮಾಡಿದಾಗ ಸರಿಯಾದ ರಿಸಲ್ಟ್ ಬರುತ್ತೆ. ಹಾರಿಜಾಂಟಲ್ ಡೇಟಾ ಸೆಟ್ಟಲ್ಲೂ ಫಾರ್ಮುಲಾ ಅಪ್ಲೈ ಮಾಡೋಣ. ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಅಮೌಂಟ್ ಮಲ್ಟಿಪ್ಲೈಡ್ ಬೈ ಟ್ಯಾಕ್ಸ್ ರೇಟ್, ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. F4 ಕೀ ಪ್ರೆಸ್ ಮಾಡಿದ್ರೆ $D24 ಎಂಟರ್ ಪ್ರೆಸ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿ ಫಾರ್ಮುಲಾನ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸೆಲ್ ರೆಫರೆನ್ಸ್ D24 $ಸೈನಿಂದ ಫಿಕ್ಸ್ ಆಗಿದೆ, ಲಾಕ್ ಆಗಿದೆ. ಇದು ಕಾಲಮ್ ವೈಸ್ ಕೂಡ ಮೂವ್ ಆಗಲ್ಲ, ರೋ ವೈಸ್ ಕೂಡ ಮೂವ್ ಆಗಲ್ಲ. ಇದನ್ನು ನಾವು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂತ ಹೇಳ್ತೀವಿ. ಈ ಕಾಲಮಲ್ಲಿ ಕ್ವಾಂಟಿಟಿ ಇದೆ, ರೋನಲ್ಲಿ ಪ್ರೈಸ್ಗಳಿವೆ. ಕ್ವಾಂಟಿಟಿಯಿಂದ ಪ್ರೈಸಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. 1 ಮಲ್ಟಿಪ್ಲೈಡ್ ಬೈ 10. ಸೆಲ್ ರೆಫರೆನ್ಸ್ K7 ಮಲ್ಟಿಪ್ಲೈಡ್ ಬೈ L6. ಈ ಫಾರ್ಮುಲಾನ ಡ್ರ್ಯಾಗ್ ಮಾಡಿ ಕೆಳಗಡೆ ಇರೋ ಸೆಲ್ಗಳಿಗೆಲ್ಲ ಕಾಪಿ ಪೇಸ್ಟ್ ಮಾಡೋಣ. ಫಾರ್ಮುಲಾ ಔಟ್ಪುಟ್ ತಪ್ಪಾಗಿ ಬಂದಿದೆ. ಫಾರ್ಮುಲಾ ಔಟ್ಪುಟ್ ಕರೆಕ್ಟಾಗಿ ಬರಬೇಕಂದ್ರೆ
1 ಮಲ್ಟಿಪ್ಲೈಡ್ ಬೈ 10, 2 ಮಲ್ಟಿಪ್ಲೈಡ್ ಬೈ 10, 3 ಮಲ್ಟಿಪ್ಲೈಡ್ ಬೈ 10 ಈ ರೀತಿ ಕ್ಯಾಲ್ಕುಲೇಷನ್ಸ್ ಆಗಬೇಕು. ಸೆಲ್ ರೆಫರೆನ್ಸ್ L6 ರೋ ವೈಸ್ ಮೂವ್ ಆಗೋ ಹಾಗಿಲ್ಲ, ಅದು ಫಿಕ್ಸ್ ಆಗಿರಬೇಕು. ಕಾಲಮ್ ವೈಸ್ ಮೂವ್ ಆಗ್ಬೋದು, ರೋ ವೈಸ್ ಮೂವ್ ಆಗೋ ಹಾಗಿಲ್ಲ, ಅದರಿಂದ ರೋನ ಫಿಕ್ಸ್ ಮಾಡಬೇಕು. ಎಕ್ಸೆಲ್ ಫಾರ್ಮುಲಾ ಬೈ ಡಿಫಾಲ್ಟ್ ರಿಲೇಟಿವ್ ರೆಫರೆನ್ಸಸ್ ತಗೊಳುತ್ತೆ. K7, K8, K9, K10 ಈ ರೀತಿ ಕನ್ಸೆಕ್ಯೂಟಿವ್ ಸೆಲ್ಸ್ನ ತಗೊಂಡಿದೆ. ಸೆಲ್ ರೆಫರೆನ್ಸ್ನ L6, L7, L8 ಈ ರೀತಿ ತಗೊಂಡಿದೆ. L6 ಫಿಕ್ಸ್ ಆಗಿರಬೇಕು. ರೋ ನಂಬರ್ನ ಫಿಕ್ಸ್ ಮಾಡೋಣ. ಡಬಲ್ ಕ್ಲಿಕ್ ಮಾಡಿ ಫಾರ್ಮುಲಾನ ಎಡಿಟ್ ಮಾಡ್ತಾ ಇದ್ದೀನಿ. ಸೆಲ್ ರೆಫರೆನ್ಸ್ L6 ಅಲ್ಲಿ L ಕಾಲಮ್ನ ರೆಪ್ರೆಸೆಂಟ್ ಮಾಡುತ್ತೆ, 6 ರೋನ ರೆಪ್ರೆಸೆಂಟ್ ಮಾಡುತ್ತೆ. ರೋನ ಫಿಕ್ಸ್ ಮಾಡ್ತಾ ಇದ್ದೀವಿ, ಅದರಿಂದ ರೋ ಪಕ್ಕದಲ್ಲಿ $ಸೈನ್ ಆ್ಯಡ್ ಮಾಡಬೇಕು. $ಸೈನ್ ಆ್ಯಡ್ ಮಾಡಿದ್ದೀನಿ. ಈಗ ಎಡಿಟೆಡ್ ಫಾರ್ಮುಲಾನ ಡ್ರ್ಯಾಗ್ ಮಾಡಿ ಕಾಪಿ ಪೇಸ್ಟ್ ಮಾಡೋಣ ಕೆಳಗಡೆ ಇರೋ ಸೆಲ್ಗಳಿಗೆ. ಈಗ ಫಾರ್ಮುಲಾ ಔಟ್ಪುಟ್ ರಿಸಲ್ಟ್ ಕರೆಕ್ಟಾಗಿ ಬಂದಿದೆ. ಇದೇ ಫಾರ್ಮುಲಾನ ಲೆಫ್ಟಿಂದ ರೈಟಿಗೆ ಡ್ರ್ಯಾಗ್ ಮಾಡಿ ಫಾರ್ಮುಲಾನೇ ಕಾಪಿ ಪೇಸ್ಟ್ ಮಾಡೋಣ ಕಾಲಮ್ ವೈಸ್. ಫಾರ್ಮುಲಾ ರಿಸಲ್ಟ್ ತಪ್ಪಾಗಿದೆ. ಈ ಫಾರ್ಮುಲಾ ಸರಿಯಾಗಿ ಕ್ಯಾಲ್ಕುಲೇಟ್ ಆಗಬೇಕಂದ್ರೆ 1 ಮಲ್ಟಿಪ್ಲೈಡ್ ಬೈ 10, 1 ಮಲ್ಟಿಪ್ಲೈಡ್ ಬೈ 20, 1 ಮಲ್ಟಿಪ್ಲೈಡ್ ಬೈ 30 ಈ ರೀತಿ ಕ್ಯಾಲ್ಕುಲೇಷನ್ಸ್ ಆಗಬೇಕು. ಇಲ್ಲಿ ಸೆಲ್ ರೆಫರೆನ್ಸ್ K7 ಇದು ಫಿಕ್ಸ್ ಆಗಿದೆ. K7 ರೋ ವೈಸ್ ಮೂವ್ ಆಗ್ಬೋದು, ಕನ್ಸೆಕ್ಯೂಟಿವ್ ಸೆಲ್ ರೆಫರೆನ್ಸಸ್ನ ತಗೋಬೋದು, ಆದರೆ ಕಾಲಮ್ ವೈಸ್ ಮೂವ್ ಆಗೋಗಿಲ್ಲ, ಇದು ಫಿಕ್ಸ್ ಆಗಿರುತ್ತೆ. ಅದರಿಂದ ಕಾಲಮ್ನ ಫಿಕ್ಸ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡ್ತೀನಿ ಫಾರ್ಮುಲಾ. ಕಾಲಮ್ ನಂಬರ್ Kನ ಫಿಕ್ಸ್ ಮಾಡ್ತಾ ಇದ್ದೀನಿ, $ಸೈನ್ ಆ್ಯಡ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾ ನೋಡ್ಬೋದು. $K7 ಮಲ್ಟಿಪ್ಲೈಡ್ ಬೈ $6. ಈ ಫಾರ್ಮುಲಾನ ಲೆಫ್ಟಿಂದ ರೈಟಿಗೆ ಡ್ರ್ಯಾಗ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತೀನಿ. ಇವಾಗ ಫಾರ್ಮುಲಾ ರಿಸಲ್ಟ್ ಕರೆಕ್ಟಾಗಿ ಬಂದಿದೆ. ಫಾರ್ಮುಲಾಗಳೆಲ್ಲ ಒಂದೇ ಸಲ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಬೋದು. ಮಿಕ್ಸ್ಡ್ ಸೆಲ್ ರೆಫರೆನ್ಸಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ಬೋದು. ಶೋ ಫಾರ್ಮುಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾಗಳೆಲ್ಲ ಡಿಸ್ಪ್ಲೇ ಆಗುತ್ತೆ. ಫಾರ್ಮುಲಾಗಳನ್ನ ನಿಧಾನಕ್ಕೆ ಸ್ಟಡಿ ಮಾಡಿ ಎಲ್ಲಿ ಕಾಲಮ್ ಫಿಕ್ಸ್ ಮಾಡಬೇಕು, ಎಲ್ಲಿ ರೋ ಫಿಕ್ಸ್ ಮಾಡಬೇಕು ಅಂತ ತಿಳ್ಕೊಬೋದು. ಸೆಲ್ ರೆಫರೆನ್ಸಲ್ಲಿ $ಸೈನ್ ಇಲ್ಲ ಅಂದರೆ ಅದು ರಿಲೇಟಿವ್ ಸೆಲ್ ರೆಫರೆನ್ಸ್, ಆ ಸೆಲ್ ರೆಫರೆನ್ಸ್ ಫಿಕ್ಸ್ ಆಗಿರಲ್ಲ. ಕಾಲಮ್ನ ಫಿಕ್ಸ್ ಮಾಡಬೇಕಂದ್ರೆ ಕಾಲಮ್ ನಂಬರ್ ಪಕ್ಕದಲ್ಲಿ $ಸೈನ್ನ ಆ್ಯಡ್ ಮಾಡಬೇಕು. ರೋ ಫಿಕ್ಸ್ ಮಾಡಬೇಕಾದ್ರೆ ರೋ ನಂಬರ್ ಪಕ್ಕದಲ್ಲಿ $ಸೈನ್ ಆ್ಯಡ್ ಮಾಡಬೇಕು. ಆಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಬೇಕಾದರೆ ರೋ ಕಾಲಮ್ ಎರಡನ್ನೂ ಫಿಕ್ಸ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ಪ್ರಾಕ್ಟೀಸ್ ಫೈಲ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ.